ಬ್ರಹ್ಮಾಂಡದ ಸಂರಕ್ಷಕ ಆದ್ಮೇಲೆ ಅವ್ರಿಗೇನು ಶಾಪ ತಟ್ಟುತ್ತೆ ಅಂತ ನಾವು ಅನ್ಕೋತೀವಿ ಅಲ್ವಾ. ಆದರೆ ವಿಷ್ಣುವಿನ ಕಥೆಯೇ ಬೇರೆ. ಕೆಲವೊಂದು ಶಕ್ತಿಶಾಲಿ ಶಾಪಗಳು ಅವನ ಹಣೆಬರಹವನ್ನೇ ಬದಲಾಯಿಸ್ಬಿಟ್ವು. ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಅದರ ಬಗ್ಗೆನೇ ಮಾತಾಡೋಣ. ಒಂದು ಪ್ರಶ್ನೆ ಯಾವಾಗ್ಲೂ ಕಾಡುತ್ತೆ ಅಲ್ವಾ, ಇಡೀ ಜಗತ್ತನ್ನೇ ಸಂರಕ್ಷಣೆ ಮಾಡೋ ದೇವ್ರೆ ಯಾಕೆ ಪದೇ ಪದೇ ಅಗಲಿಕೆಯ ನೋವನ್ನ ಅನುಭವಿಸ್ಬೇಕು? ರಾಮನಾಗಿದ್ದಾಗ ಸೀತೆಯಿಂದ ದೂರ, ಕೃಷ್ಣನಾಗಿದ್ದಾಗ ರಾಧೆಯಿಂದ ದೂರ, ಯಾಕೆ ವಿರಹ? ಈ ನೋವಿನ ಹಿಂದಿರೋ ಕಾರಣವಾದ್ರೂ ಏನು? ಇದೇ ಪ್ರಶ್ನೆಗುತ್ತರ ಹುಡುಕೋದು ನಮ್ಮ ಇವತ್ತಿನ ಈ ಪಯಣದ ಉದ್ದೇಶ. ಈ ಪ್ರಶ್ನೆಗೆ ಉತ್ತರ ಒಂದೇ ಕಥೆಯಲ್ಲಿ ಸಿಗಲ್ಲ. ಅದರ ಮೂಲವನ್ನ ಹುಡುಕ್ತಾ ಹೋದ್ರೆ ನಾವು ಬಂದು ನಿಲ್ಲೋದು 4 ತುಂಬಾನೇ ಶಕ್ತಿಶಾಲಿ ಶಾಪಗಳ ಮುಂದೆ. ಹೌದು, ಈ ಶಾಪಗಳೇ ವಿಷ್ಣುವಿನ ಹಣೆಬರಹವನ್ನ ರೂಪಿಸಿದ್ದು. ಹಾಗಿದ್ರೆ ಆ ಕಥೆಗಳ ಆಳಕ್ಕೆ ಇಳಿದು ನೋಡೋಣ ಬನ್ನಿ. ನಮ್ಮ ಮೊದಲನೇ ಕತೆ ಇದು ಪ್ರೀತಿಯನ್ನ ಕಳೆದುಕೊಂಡ ಒಬ್ಬ ಗಂಡನ ತೀವ್ರವಾದ ದುಃಖದಿಂದ ಶುರುವಾಗುತ್ತೆ. ಆ ನೋವು ಒಂದು ಶಾಪವಾಗಿ ಹೇಗೆ ಬದಲಾಯಿತು ಅಂತೆ ನೋಡೋಣ. ಈ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಧರ್ಮ ಅಂದ್ರೆ ಏನು ಅಂತ ತಿಳ್ಕೋಬೇಕು. ನೋಡಿ, ಧರ್ಮ ಅಂದ್ರೆ ಬರೀ ರೂಲ್ಸ್ ಅಲ್ಲ, ಅದು ಇಡೀ ಬ್ರಹ್ಮಾಂಡದ ಬ್ಯಾಲೆನ್ಸ್ ಕಾಪಾಡೋ ಒಂದು ಕಾಸ್ಮಿಕ್ ಕಾನೂನು. ಕೆಲವೊಮ್ಮೆ ಈ ಧರ್ಮವನ್ನ ಪಾಲಿಸೋಕೆ ವಿಷ್ಣುವೇ ಕರುಣೆ ಮತ್ತು ಕರ್ತವ್ಯದ ಮಧ್ಯೆ ಒಂದು ಕಠಿಣ ಆಯ್ಕೆ ಮಾಡಬೇಕಾಗಿ ಬಂತು. ಸರಿ, ಕಥೆ ಶುರುವಾಗೋದು ದೇವ ಅಸುರರ ಯುದ್ಧದಿಂದ. ಯುದ್ಧದಲ್ಲಿ ಸೋತ ಅಸುರರು ಓಡಿಹೋಗಿ ಭೃಗು ಋಷಿಗಳ ಆಶ್ರಮದಲ್ಲಿ ಆಶ್ರಯ ಪಡಿತಾರೆ. ಆಗ ಋಷಿಗಳ ಪತ್ನಿ ಕಾವ್ಯಮಾತೆ ಅವರಿಗೆ ರಕ್ಷಣೆ ಕೊಡ್ತಾಳೆ. ಆದ್ರೆ ಧರ್ಮವನ್ನ ರಕ್ಷಿಸೋದು ವಿಷ್ಣುವಿನ ಕರ್ತವ್ಯ. ಹಾಗಾಗಿ ವಿಷ್ಣು ಒಂದು ಕಠೋರ ನಿರ್ಧಾರ ತಗೋಬೇಕಾಯ್ತು. ಅವನ ಸುದರ್ಶನ ಚಕ್ರ ಅದು ಅಸುರರ ಜೊತೆ ಮುಗ್ಧಳಾದ ಕಾವ್ಯಮಾತೆಯನ್ನು ಬಲಿ ತೆಗೆದುಕೊಂಡ್ಬಿಡ್ತು. ಆಶ್ರಮಕ್ಕೆ ವಾಪಸ್ ಬಂದ ಭೃಗುಮುನಿಗಳಿಗೆ ಕಾದಿದ್ದು ಒಂದು ಭಯಾನಕ ದೃಶ್ಯ. ತಮ್ಮ ಪತ್ನಿಯ ನಿರ್ಜೀವ ದೇಹವನ್ನ ನೋಡಿ ಅವರ ದುಃಖಕ್ಕೆ ಪಾರವೇ ಇರಲಿಲ್ಲ. ಆ ನೋವು, ಆ ಆಕ್ರೋಶ ಅಕ್ಷರಶಃ ಒಂದು ಶಾಪವಾಗಿ ಹೊರಬಂತು. ನನ್ನ ಹೆಂಡ್ತಿಯನ್ನ ನನ್ನಿಂದ ದೂರ ಮಾಡಿ ನನಗೆ ಈ ದುಃಖ ಕೊಟ್ಟಿದ್ಯಲ್ಲ, ನೀನು ಮನುಷ್ಯನಾಗಿ ಹುಟ್ಟಿ ಇದೇ ಅಗಲಿಕೆಯ ನೋವನ್ನ ಅನುಭವಿಸು ಅಂತ ಶಪಿಸ್ಬಿಟ್ರು. ಭೃಗುಗಳ ಆ ಶಾಪ ಸುಮ್ಮನೆ ಹೋಗ್ಲಿಲ್ಲ. ಅದು ವಿಷ್ಣುವಿನ 2 ದೊಡ್ಡ ಅವತಾರಗಳಲ್ಲಿ ನಿಜವಾಯಿತು. ರಾಮನಾಗಿ ಹುಟ್ಟಿದಾಗ ಪ್ರೀತಿಯ ಸೀತೆಗಾಗಿ ಕಾಡೆಲ್ಲಾ ಅಲೆಬೇಕಾಯಿತು. ಕೃಷ್ಣನಾಗಿ ಹುಟ್ಟಿದಾಗ ತನ್ನ ಪ್ರಾಣಸಖಿ ರಾಧೆಯಿಂದ ದೂರ ಆಗ್ಬೇಕಾಯ್ತು. ನೋಡಿ, ಒಬ್ಬ ಪತಿಯ ದುಃಖ ದೇವರಿಗೆ ಯುಗಯುಗಗಳ ಕಾಲ ವಿರಹದ ನೋವನ್ನ ಕೊಟ್ಟು. ದುಃಖ ಅನ್ನೋದು ಎಷ್ಟು ಬಲವಾದ ಭಾವನೆನೋ, ಅಹಂಕಾರ ಅನ್ನೋದು ಕೂಡ ಅಷ್ಟೇ ವಿನಾಶಕಾರಿ. ನಮ್ಮ ಎರಡನೇ ಕಥೆ ಒಬ್ಬ ತಪಸ್ವಿಯ ಅಹಂಕಾರದ ಬಗ್ಗೆ. ಅದರಿಂದ ಏನಾಯಿತು ಅಂತ ನೋಡೋಣ. ಇಲ್ಲಿ ಕಥಾನಾಯಕ ದೇವರ್ಷಿ ನಾರದರು. ತಮ್ಮ ತಪಸ್ಸಿನ ಬಗ್ಗೆ ಅವರಿಗೆ ಸಿಕ್ಕಾಪಟ್ಟೆ ಹೆಮ್ಮೆ. ನೇರವಾಗಿ ವಿಷ್ಣುವತ್ರ ಹೋಗಿ, ನೋಡು, ನಾನು ಮಾಯೇನೇ ಗೆದ್ದುಬಿಟ್ಟಿದ್ದೀನಿ, ಇನ್ನು ಯಾವ ಭ್ರಮೆನೂ ನನ್ನ ಏನೂ ಮಾಡೋಕ್ಕಾಗಲ್ಲ ಅಂತ ಜಂಬ ಕೊಚ್ಕೋತಾರೆ. ಅವರ ಅಹಂಕಾರ ಮುರಿಯೋಕೆ ವಿಷ್ಣು ಒಂದು ಸಣ್ಣ ಲೀಲೆ ಮಾಡೋಕೆ ನಿರ್ಧರಿಸ್ತಾನೆ. ವಿಷ್ಣು ತನ್ನ ಮಾಯೆಯಿಂದ ಒಂದು ಸುಂದರವಾದ ರಾಜ್ಯವನ್ನ ಸೃಷ್ಟಿಸ್ತಾನೆ. ಅಲ್ಲಿ ಒಬ್ಳು ಅಪ್ಸರೆ ಅಂತ ರಾಜಕುಮಾರಿ. ಅವಳನ್ನ ನೋಡಿದ ತಕ್ಷಣ ನಾರದರು ತಮ್ಮ ತಪಸ್ಸು, ಜ್ಞಾನ ಎಲ್ಲವನ್ನೂ ಮರೆತುಬಿಡ್ತಾರೆ. ಅವಳ ಮೇಲೆ ಮೋಹಗೊಂಡ್ಬಿಡ್ತಾರೆ. ಹೇಗಾದ್ರೂ ಮಾಡಿ ಅವಳನ್ನ ಪಡಿಲೇಬೇಕು ಅಂತ ವಿಷ್ಣು ಹತ್ರ ಹೋಗಿ, ನನಗೆ ಹರಿರೂಪ ಕೊಡು ಅಂತ ಕೇಳ್ತಾರೆ. ಆದರೆ ಹರಿ ಅಂದ್ರೆ ಕೋತಿ ಅಂತಾನೂ ಇನ್ನೊಂದರ್ಥ ಇದೆ ಅಲ್ವಾ? ವಿಷ್ಣು ಅವರಿಗೆ ಕೊಟ್ಟಿದ್ದು ವಾನರನ ಮುಖ. ಪಾಪ ಸ್ವಯಂವರದಲ್ಲಿ ನಾರದರು ಎಲ್ಲರ ಮುಂದೆ ನಗೆಪಾಟ್ಲಿಗಾದ್ರು. ಈ ಅವಮಾನದಿಂದ ನಾರದರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಆ ಕೋಪ ಒಂದು ಶಾಪವಾಗಿ ಹೊರಚಿಮ್ಮಿತು. ಅವರು ವಿಷ್ಣುವಿಗೆ ಶಪಿಸಿದ್ದು ಹೀಗೆ: ಒಬ್ಬ ಹೆಣ್ಣಿಗಾಗಿ ನನ್ನನ್ನು ಹೀಗೆ ಅಲೆದಾಡಿಸಿದ್ಯಲ್ಲ, ನೀನು ಕೂಡ ನಿನ್ನ ಪ್ರೀತಿಗಾಗಿ ಇದೇ ರೀತಿ ಅಲೆಯೋ ಹಾಗಾಗ್ಲಿ. ಆ ಕಷ್ಟದ ಸಮಯದಲ್ಲಿ ನಿನಗೆ ಈ ವಾನರರೇ ಸಹಾಯಕ್ಕೆ ಬರಲಿ ಅಂತ. ಆದ್ರೆ ಇಲ್ಲಿರೋ ವಿಪರ್ಯಾಸ ನೋಡಿ. ನಾರದರು ಕೋಪದಿಂದ ಕೊಟ್ಟ ಶಾಪವೇ ರಾಮಾವತಾರಕ್ಕೆ ಒಂದ್ರೀತಿ ವರವಾಗಿ ಪರಿಣಮಿಸಿತು. ಸೀತೆಯನ್ನ ಹುಡುಕಿ ಅಲೆದಾಡುತ್ತಿದ್ದ ರಾಮನಿಗೆ ಅದೇ ವಾನರ ಸೇನೆನೇ ಮಿತ್ರರಾಗಿ, ಭಕ್ತರಾಗಿ ನಿಂತು ಸೀತೆಯನ್ನ ವಾಪಸ್ ಕರ್ಕೊಂಡು ಬರೋಕೆ ಸಹಾಯ ಮಾಡ್ತು. ಸರಿ, ನಮ್ಮ 3ನೇ ಶಾಪದ ಕಥೆ ಇದೆಯಲ್ಲ, ಇದು ಕರ್ಮದ ಬಗ್ಗೆ. ಅಂದ್ರೆ ಒಂದು ಯುಗದಲ್ಲಿ ಮಾಡಿದ ಕೆಲ್ಸಕ್ಕೆ ಇನ್ನೊಂದು ಯುಗದಲ್ಲಿ ಹೇಗೆ ಪ್ರತಿಫಲ ಸಿಕ್ತು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ. ರಾಮಾಯಣದಲ್ಲಿ ಒಂದು ಘಟನೆ ನಡೆಯುತ್ತೆ. ರಾಮ ತನ್ನ ಮಿತ್ರ ಸುಗ್ರೀವನಿಗೆ ಸಹಾಯ ಮಾಡೋಕೆ ವಾಲಿಯನ್ನ ಮರೆಯಲ್ಲಿ ನಿಂತು ಬಾಣ ಹೊಡೆದು ಕೊಲ್ತಾನೆ. ಇದು ಯುದ್ಧ ಧರ್ಮಕ್ಕೆ ವಿರುದ್ಧವಾದ ನಡಿಗೆ. ಈ ಒಂದು ಘಟನೆ ಕರ್ಮದ ಚಕ್ರವನ್ನ ತಿರುಗಿಸಿಬಿಡ್ತು. ಹಾಗೆ ಮುಂದಿನ ಶಾಪಕ್ಕೂ ಕಾರಣವಾಯಿತು. ಗಂಡನನ್ನ ಅನ್ಯಾಯವಾಗಿ ಕಳ್ಕೊಂಡ ವಾಲಿಯ ಪತ್ನಿ ಥಾರಿಯ ದುಃಖ ಆಕ್ರೋಶವಾಗಿ ಬದಲಾಯಿತು. ಅವಳು ಕೊಟ್ಟ ಶಾಪ ಅದು 1 ಯುಗಕ್ಕಲ್ಲ 2 ಯುಗಗಳನ್ನ ದಾಟಿ ಹೋಯಿತು. ಅವಳು ಹೇಳಿದ್ದು,
ನೀನು ಸೀತೆಯನ್ನ ಮತ್ತೆ ಪಡಿತೀಯ ನಿಜ, ಆದ್ರೆ ಮತ್ತೆ ಅವಳಿಂದ ದೂರ ಆಗ್ತೀಯ. ಅಷ್ಟೇ ಅಲ್ಲ, ನಿನ್ನ ಮುಂದಿನ ಜನ್ಮದಲ್ಲಿ ನನ್ನ ಗಂಡನೇ ನಿನ್ನ ಸಾವಿಗೆ ಕಾರಣ ಆಗ್ತಾನೆ ಅಂತ. ಕರ್ಮದ ಈ ಸರಪಳಿ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. ರಾಮಾಯಣದಲ್ಲಿ ರಾಮ ವಾಲಿಯನ್ನ ಕೊಂದ, ತಾರೆ ಶಾಪ ಕೊಟ್ಲು, ಯುಗಗಳೇ ಕಳೆದುವು. ರಾಮ ಕೃಷ್ಣನಾಗಿ ಹುಟ್ಟದ, ವಾಲಿ ಜರ ಅನ್ನೋ ಬೇಡನಾಗಿ ಹುಟ್ಟದ. ಕೊನೆಗೆ ಅದೇ ಬೇಡನ ಬಾಣ ಕೃಷ್ಣನ ಅವತಾರ ಸಮಾಪ್ತಿಗೆ ಕಾರಣವಾಯಿತು. ಒಂದು ಯುಗದಲ್ಲಿ ಮಾಡಿದ ಕೆಲ್ಸ ಇನ್ನೊಂದು ಯುಗದಲ್ಲಿ ಅದರ ಪರಿಣಾಮವನ್ನ ತಂದುಕೊಟ್ಟೇ ಕೊಡ್ತು. ಒಬ್ಬ ಹೆಂಡತಿಯನ್ನ ಕಳ್ಕೊಂಡ ನೋವಿನಿಂದ ಹುಟ್ಟಿದ ಶಾಪ ನೋಡಿದ್ವಿ. ಆದ್ರೆ ಈಗ ನಾವು ಕೇಳೋಕ್ ಹೊರಟಿರೋದು 100 ಮಕ್ಕಳನ್ನ ಕಳ್ಕೊಂಡ ಒಬ್ಬ ತಾಯಿಯ ದುಃಖದಿಂದ ಹುಟ್ಟಿದ ಶಾಪದ ಕಥೆ. ಇದು ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಭಾವನಾತ್ಮಕವಾದದ್ದು. ಕಥೆಯ ಹಿನ್ನೆಲೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ. ಒಂದು ಕ್ಷಣ ಯೋಚನೆ ಮಾಡಿ, ಗಾಂಧಾರಿಯ ದುಃಖ ಎಷ್ಟಿರ್ಬೇಡ. ಆಕೆ ಯುದ್ಧದಲ್ಲಿ ತನ್ನ 100 ಮಕ್ಕಳನ್ನೂ ಕಳೆದುಕೊಂಡಿದ್ಳು. ಇಡೀ ವಂಶವೇ ನಾಶವಾಗಿ ಹೋಗಿತ್ತು. ತನ್ನ 100 ಮಕ್ಕಳ ಶವಗಳ ಮಧ್ಯೆ ನಿಂತಿದ್ದ ಗಾಂಧಾರಿ ದುಃಖಕ್ಕೆ ಅಣೆಕಟ್ಟೇ ಇರಲಿಲ್ಲ. ಅವಳು ನೇರವಾಗಿ ಕೃಷ್ಣನ ಕಡೆ ತಿರುಗಿ ಶಪಿಸ್ತಾಳೆ. ಕೃಷ್ಣ, ನೀನು ಮನಸ್ಸು ಮಾಡಿದ್ರೆ ಈ ಯುದ್ಧವನ್ನ, ಈ ವಿನಾಶವನ್ನ ನಿಲ್ಲಿಸಬಹುದಿತ್ತು. ನನ್ನ ವಂಶ ಹೇಗೆ ನಾಶ ಆಯಿತೋ ಅದೇ ರೀತಿ ನಿನ್ನ ಯಾದವ ಕುಲ ಕೂಡ ತಮ್ಮಲ್ಲೇ ಬಡಿದಾಡ್ಕೊಂಡು ನಾಶ ಆಗಲಿ. ಇದು ಬರೀ ದ್ವೇಷದ ಶಾಪವಾಗಿರಲಿಲ್ಲ, ಬದಲಿಗೆ ಎಲ್ಲವನ್ನೂ ಕಳ್ಕೊಂಡ ಒಬ್ಬ ತಾಯಿಯ ಹೃದಯದ ನೋವಾಗಿತ್ತು. ಆದ್ರೆ ಇಲ್ಲಿ ನಿಜಕ್ಕೂ ಆಶ್ಚರ್ಯಕರವಾದ ವಿಷಯ ಅಂದ್ರೆ ಕೃಷ್ಣನ ಪ್ರತಿಕ್ರಿಯೆ. ಅವನು ಸ್ವಲ್ಪನೂ ಕೋಪ ಮಾಡ್ಕೊಳ್ಳಿಲ್ಲ, ವಾದನೂ ಮಾಡಲಿಲ್ಲ. ಬದಲಿಗೆ ತುಂಬಾನೇ ಶಾಂತವಾಗಿ ತಲೆಬಾಗಿ, ನಿನ್ನ ಮನಸ್ಸಿಗೆ ಇದರಿಂದ ಶಾಂತಿ ಸಿಗುತ್ತೆ ಅಂದ್ರೆ ಹಾಗೇ ಆಗ್ಲಿ ಎಂದ. ಇದರರ್ಥ ಕರ್ಮದ ನೇಮದಿಂದ ತಾನು ಹೊರತಾಗಿಲ್ಲ ಅಂತ ಕೃಷ್ಣನಿಗೆ ಗೊತ್ತಿತ್ತು. ಹಾಗಿದ್ರೆ ಈ 4 ಬೇರೆ ಬೇರೆ ಶಾಪಗಳ ಕಥೆಗಳನ್ನ ಒಂದುಗೂಡಿಸೋ ಆ ಸಾಮಾನ್ಯ ಎಳೆ ಯಾವುದು? ಈ ಎಲ್ಲಾ ಕಥೆಗಳ ಹಿಂದಿರೋ ದೊಡ್ಡ ಸಂದೇಶವಾದ್ರೂ ಏನು? ಪಾಠ ತುಂಬಾನೇ ಸ್ಪಷ್ಟವಾಗಿದೆ. ಮೊದಲನೇದಾಗಿ, ಕರ್ಮದ ನಿಯಮ ದೇವರಿಗೂ ಅನ್ವಯಿಸುತ್ತೆ. ಎರಡನೇದಾಗಿ, ದುಃಖ, ಅಹಂಕಾರ, ಕೋಪ ಈ ಥರದ ಬಲವಾದ ಭಾವನೆಗಳು ಹಣೆಬರಹವನ್ನೇ ಬದಲಾಯಿಸೋ ಶಕ್ತಿ ಹೊಂದಿವೆ. ಮತ್ತು ಕೊನೆಯದಾಗಿ, ಪ್ರತಿಯೊಂದು ಆಕ್ಷನ್ಗೂ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಈ ಶಾಪಗಳೆಲ್ಲ ಕೇವಲ ಶಿಕ್ಷೆಗಳ, ಅಥವಾ ಇದೆಲ್ಲ ಒಂದು ದೊಡ್ಡ ದೈವಿಕ ಚಿತ್ರಕಥೆಯ ಭಾಗನ? ಬಹುಶಃ ಈ ಶಾಪಗಳೇ ವಿಷ್ಣುವಿನ ಅವತಾರಗಳಿಗೆ ಕಾರಣವಾಗಿ ಧರ್ಮವನ್ನ ಮತ್ತೆ ಸ್ಥಾಪಿಸೋಕೆ ಸಹಾಯ ಮಾಡಿದ್ವಾ? ಯೋಚಿಸಬೇಕಾದ ವಿಷಯ ಅಲ್ವಾ?